ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಐಶು ಶರಣ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗಿ ಬಂದಾದಮೇಲೆ ಫಸ್ಟಿಗೆ ಬಂದು ನೋಡಿದ್ದೆ ನಮ್ಮ ಹಕ್ಕಿಯ ಗೂಡನ್ನು. ಅದರಲ್ಲಿ ಮೊಟ್ಟೆ ಬಿಟ್ಟಿತ್ತು. ಮೊಟ್ಟೆ ಬಿಟ್ಟು ಒಂದು 20 ದಿನ ಜಾಸ್ತಿ ಆಗಿತ್ತು. ಹಾಗಾಗಿ ಸರಿ ಏನಾಗಿದೆ ಅಂತ ನೋಡೋಣ ಅಂತ ಬಂದರೆ ಚಿಲಿಪಿಲಿ ಚಿಲಿಪಿಲಿ ಅಂತ ಸೌಂಡ್ ಕೇಳ್ತಾ ಇತ್ತು. ಮರಿ ಆಗಿರ್ಬೋದು ಅಂತ ನೋಡಿದ್ರೆ ಕ್ಯೂಟಾಗಿ 2 ಮರಿ ಆಗಿದೆ. ಬಟ್ ಫರ್ ಎಲ್ಲ ಬಂದಿದೆ. ಇವಾಗ ಜಸ್ಟ್ ಬೆಳಿಗ್ಗೆ ಆಗಿರ್ಬೋದು ಅನಿಸುತ್ತೆ. ತುಂಬ ಕ್ಯೂಟಾಗಿದೆ. ಅದು ಫೀಡ್ ಮಾಡ್ತಾ ಇದೆ ನೋಡಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇಷ್ಟು ಚಿಕ್ಕ ಮರಿನ. ತುಂಬ ಖುಷಿ ಆಗ್ತಿದೆ. ಮಕ್ಕಳಿಗೆಲ್ಲ ತುಂಬ ಖುಷಿ. ಈ ಮೊಟ್ಟೆ ಇಟ್ಟಿದ್ರಿಂದ ಈ ಬರ್ಡು ಸರಿಯಾಗಿ ಏನು ನೀರು ಕುಡಿಯಲ್ಲ. ಧಾನ್ಯಗಳು ಹಾಕಿದ್ದೀವಿ, ನವಣೆ, ಅದು ಕೂಡ ತಿನ್ನೋದಿಲ್ಲ. ಮತ್ತು ಜೋಳ ಹಾಕಿದ್ದೀನಿ, ಅದು ಕೂಡ ತಿನ್ನಲ್ಲ. ಏನೋ ಒಂದು ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ಫುಲ್ ಡೇ ಆ ಮೊಟ್ಟೆ ಮೇಲೇ ಇರುತ್ತೆ. ಇವಾಗಂತೂ ಮರಿ ಆಗಿದ್ಮೇಲಂತೂ ಹೊರಗಡೆನೇ ಬರ್ತಾ ಇಲ್ಲ. ಮರಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಇದನ್ನೆಲ್ಲ ನೋಡಬೇಕಾದ್ರೆ ತಾಯಿ ಪ್ರೀತಿ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಎಲ್ರಿಗೂ ಒಂದೇ ಆಗಿರುತ್ತೆ. ರಾತ್ರಿ ಊಟಕ್ಕೆ ನುಗ್ಗೆಕಾಯಿ ಸೊಪ್ಪನ್ನ ಹಾಕಿ ಸೊಪ್ಪು ಸಾರು ಮಾಡಿದ್ದೀನಿ. ನುಗ್ಗೆಕಾಯಿ ಸೊಪ್ಪು ಸಾರು ಚೆನ್ನಾಗಿ ಬರಬೇಕಂದ್ರೆ ಸಾಂಬಾರೆಲ್ಲ ಮಾಡಿ ಆದಮೇಲೆ, ಒಗ್ಗರಣೆ ಕೊಟ್ಟಾದಮೇಲೆ ಲಾಸ್ಟಿಗೆ ಕುದಿ ಬರುತ್ತಲ್ವಾ ಸಾರು, ಆವಾಗ ನಾವು ಸೊಪ್ಪನ್ನ ವಾಶ್ ಮಾಡಿ ಹಾಕಿಬಿಟ್ಟು ಒಂದು 2 ನಿಮಿಷ ಕುದಿ ಬಂದಮೇಲೆ ಗ್ಯಾಸ್ನ ಆಫ್ ಮಾಡಬೇಕು. ಆಫ್ ಮಾಡಿ ಮುಚ್ಚಿಟ್ರೆ ಸೊಪ್ಪು ಸಾಫ್ಟಾಗಿ ಇರುತ್ತೆ. ತುಂಬ ಜಾಸ್ತಿ ಹೊತ್ತು ನಾವು ಕುದಿಸಿದ್ರೆ ಸೊಪ್ಪು ರಫ್ ಆಗುತ್ತೆ, ಜೀರ್ಣ ಆಗಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ, ಸೊಪ್ಪು ಸಾರು ಚೆನ್ನಾಗಿ ಬರುತ್ತೆ. ಆಮೇಲೆ ನುಗ್ಗೆ ಸೊಪ್ಪು ಜಾಸ್ತಿ ಇತ್ತು, ಅದನ್ನು ಪಲ್ಯನೂ ಮಾಡಿದೆ. ನುಗ್ಗೆ ಸೊಪ್ಪು ಇತ್ತು, ಹೂವು ಇತ್ತು ನುಗ್ಗೆದು. ಅದೆರಡನ್ನ ಹಾಕಿ ಮತ್ತು 2 ಮೊಟ್ಟೆನ ಹಾಕಿ ಪಲ್ಯ ಮಾಡಿದ್ದೀನಿ. ತೆಂಗಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಲಿಲ್ಲ, ಮೊಟ್ಟೆ ಹಾಕಿದ್ದೀನಿ ಇವತ್ತು. ಆಮೇಲೆ 2 ಮುದ್ದೆ ಮಾಡಿಕೊಂಡೆ, ನನಗೂ ನಮ್ಮ ಮನೆಯವರಿಗೂ, ಮಕ್ಕಳಿಗೆ ಅನ್ನ. ನುಗ್ಗೆ ಸೊಪ್ಪು ಸಾರು ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ಮರುದಿನ ಬೆಳಿಗ್ಗೆ ಸಂಡೇ ಆಗಿತ್ತು. ನಾನು ಸ್ಯಾಟರ್ಡೇ ಈವ್ನಿಂಗ್ದ ವ್ಲಾಗ್ ಮಾಡಿದೆ. ಸಂಡೇ ಬೆಳಿಗ್ಗೆ ಯಾವಾಗಲೂ ನಾನು ಆಯಿಲ್ನ ಹಾಕ್ತೀನಿ. ನನಗೂ ಹಾಕ್ಕೊಳ್ತೀನಿ, ನನ್ನ ಮಕ್ಳಿಗೂ ಹಾಕಿ ನಮ್ಮ ಮನೆಯವರು ಹಾಕ್ಕೊಳ್ತಾರೆ. ಆಯಿಲ್ನ ನಾನು ತೆಂಗಿನೆಣ್ಣೆ ಹಾಕ್ಕೊಳ್ಳೋದು. ಬಟ್ ಆದರೆ ಆ ತೆಂಗಿನೆಣ್ಣೆಯಲ್ಲಿ ಮೆಂತೆನ ಹಾಕಿ ಬಿಸಿ ಮಾಡ್ಕೊಳ್ತೀನಿ. ಮೆಂತೆ ಮತ್ತು ಕರಿಬೇವು. ಈ ರೀತಿ ಮಾಡೋದ್ರಿಂದ ಹೇರ್ ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ಹೇರ್ ಮತ್ತು ಚೆನ್ನಾಗಿ ಸ್ಟ್ರೈಟಾಗಿರುತ್ತೆ, ಒಂದು ಶೈನಿಂಗ್ ಇರುತ್ತೆ. ಬರೀ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸಿಗೋ ಬೆನಿಫಿಟ್ಗಿಂತ ಈ ರೀತಿ ನಾವು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆಮೇಲೆ ತಣ್ಣಗೆ ಮಾಡಿಕೊಂಡು ಈ ಥರ ಸ್ಟೋರ್ ಮಾಡಿ ಇಟ್ಕೋಬೇಕು ಒಂದು ಡಬ್ಬದಲ್ಲಿ. ಅದನ್ನು ಯೂಸ್ ಮಾಡೋದ್ರಿಂದ ಬೇಗ ಹೇರ್ ಬರುತ್ತೆ. ಹೇರ್ ಕಡಿಮೆ ಇರುತ್ತಲ್ಲ ಅವ್ರಿಗೂ ಹೊಸ ಹೇರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೆ ಒಂದೇ ಸಲ ಬರಲ್ಲ. ಹಾಕಿ ಒಂದು 3 ಮಂತ್ಸ್ ಆದರೂ ಹಾಕಬೇಕು, ಆವಾಗಲೇ ಡಿಫ್ರೆನ್ಸ್ ಗೊತ್ತಾಗೋದು. ನಾವು 1-2 ವಾರ ಹಾಕಿಬಿಟ್ಟು ಬಿಟ್ಬಿಟ್ರೆ ಅದು ಗೊತ್ತಾಗಲ್ಲ. ಚೆನ್ನಾಗಿ ಒಂದು 5-10 ನಿಮಿಷ ನಾವು ತೆಂಗಿನೆಣ್ಣೆಯಲ್ಲಿ ಮೆಂತೆ ಹಾಕಿ ಕುದಿಸ್ಬೇಕು. ಆಮೇಲೆ ಲಾಸ್ಟಿಗೆ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿಬಿಟ್ಟು ಆಮೇಲೆ ಆಫ್ ಮಾಡಿ ಬಿಟ್ಬಿಡಬೇಕು. ಅದರಲ್ಲಿ ಚೆನ್ನಾಗಿ ಅದು ಕರಿಬೇವು ಫ್ರೈ ಆಗಬೇಕು. ಆಮೇಲೆ ನಾವು ಯೂಸ್ ಮಾಡ್ಬೋದು. ನಾನಿವಾಗ ರೀಸೆಂಟಾಗಿ ಈ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಡ್ಯಾಂಡ್ರಫ್ ಆಗಲ್ಲ, ಹೇರ್ ಫಾಲ್ ಆಗಲ್ಲ. ವಾರದಲ್ಲಿ 1 ಸಲನಾದರೂ ಕನ್ಫರ್ಮ್ ಆಗಿ ಎಲ್ಲರೂ ಆಯಿಲ್ನ ಅಪ್ಲೈ ಮಾಡಬೇಕು. ಇಲ್ಲಾಂದರೆ ಹೇರೆಲ್ಲ ಬೇಗನೆ ಲಾಸ್ ಆಗುತ್ತೆ. ವಯಸ್ಸಾಗ್ತಾ ಹೇರೆಲ್ಲ ಕಡಿಮೆ ಆಗುತ್ತೆ. ಆಯಿಲ್ ಹಾಕ್ಬಿಟ್ಟು 1 ಅವರ್ 2 ಅವರ್ ಬಿಟ್ಬಿಟ್ಟು ಕೂಡಲೇ ಸ್ನಾನ ಮಾಡಬೇಕು. ಆಯಿಲ್ ಹಾಕಿ 2 ದಿನ 3 ದಿನ ಹಾಗೆ ಬಿಟ್ಕೋಬಾರ್ದು. ಧೂಳೆಲ್ಲ ಬಂದು ಮತ್ತೆ ಕುಟ್ಕೊಂಡು ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಡ್ಯಾಂಡ್ರಫು ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಮನೆಯವರು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಹಾಗೆ ನಾವು ಸ್ವಲ್ಪ ದೂರ ನಮ್ಮನ್ನು ಬೈಕಲ್ಲಿ ಕರ್ಕೊಂಡೋಗಿ ಅಂಗಡಿಗೆ ಹೋಗಬೇಕಾಗಿತ್ತು ಅಂತ ಹೇಳಿದ್ವಿ. ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಗಡಿಗೆ. ಸ್ವಲ್ಪ ಮನೆಗೆ ರೇಷನ್ ಎಲ್ಲ ತೊಗೋಬೇಕಾಗಿತ್ತು. ಬೆಳಿಗ್ಗೆ ಟಿಫನ್ಗೆ ನೂಡಲ್ಸ್ ಮಾಡಿದ್ದೆ. ಬ್ರೇಕ್ಫಾಸ್ಟ್ನ ನೂಡಲ್ಸ್ ತಿಂದ್ಕೊಂಡು ಇವತ್ತು ಮುಗಿಸಿದ್ವಿ. ಯಾವಾಗಲೂ ನೂಡಲ್ಸ್ ಜಾಸ್ತಿಯಾಗಿ ಮಾಡಲ್ಲ, ಯಾವತ್ತಾದರೂ ದಿನಕ್ಕೆ ಹೇಳಿದ್ರೆ ಮಾಡ್ತೀವಿ. ನೂಡಲ್ಸ್ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಏನೂ ಹಾಕಿಲ್ಲ, ಎಲ್ಲ ಹಾಕಿ ಸ್ಪ್ರಿಂಗ್ ಆನಿಯನ್ನು, ಕ್ಯಾಪ್ಸಿಕಮು, ಕ್ಯಾರೆಟು, ಬೀನ್ಸು ಇದನ್ನೆಲ್ಲ ಹಾಕಿ ಮಾಡಿದವತ್ತು ಚೆನ್ನಾಗೇ ಬರಲ್ಲ ನೂಡಲ್ಸು. ಇವತ್ತು ಬರೀ ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಚಿಕನ್ ಮಸಾಲ, ಮೊಟ್ಟೆ ಇದಿಷ್ಟೇ ಹಾಕಿ ಮಾಡಿದ್ದೀನಿ. ತುಂಬ ಸೂಪರಾಗಿ ಬಂದಿದೆ. ಸ್ವಲ್ಪ ಮಾಡಿದ್ದೀನಿ, ಚೆನ್ನಾಗಿ ಬರಲ್ವೇನೋ, ಏನೂ ಇಲ್ವಲ್ಲ ಐಟಮ್ಸು ಅಂತೇಳಿ ಸ್ವಲ್ಪ ಮಾಡಿದೆ. ಇವತ್ತು ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಉಳಿಲೇ ಇಲ್ಲ, ಎಲ್ಲ ಖಾಲಿ ಆಯಿತು. ನಮ್ಮ ಅಶ್ವಿತ್ ಊರಲ್ಲಿದ್ದಾನೆ, ಹಾಗಾಗಿ ಅವನಿಗಿಲ್ಲ. ಇವಾಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಬಂದಿದ್ದಾನೆ, ನನ್ನ ಹತ್ರ ನಿಂತ್ಕೊಂಡು ನನಗೆ ಅಂತ ಕೇಳ್ತಾ ಇದ್ದಾನೆ. ಫ್ರೆಂಡ್ಸ್, ಇವಾಗ ನಾನು ನನ್ನ ಸಣ್ಣ ಮಗನ್ನ ಊರಿಂದ ಕರ್ಕೊಂಡು ಬಂದಿದ್ದೀನಿ.
ನೋಡೋಣ, ನಾನು ಬೇಬಿ ಸಿಟ್ಟಿಂಗಲ್ಲಿ ಬಿಟ್ಟು ನೋಡ್ತೀನಿ. ಅವನಿಗೆ ಬೇಬಿ ಸಿಟ್ಟಿಂಗ್ ಅಡ್ಜಸ್ಟ್ ಆದರೆ ನನ್ನ ಜೊತೆಗೆ ಇಟ್ಕೊಳ್ಳೋಣ ಅಂತ. ಯಾಕೋ ಅವನ್ನ ಬಿಟ್ಬಿಟ್ಟು ಇರೋದಕ್ಕೆ ಆಗ್ತಾನೇ ಇಲ್ಲ, ಹಾಗಾಗಿ ಕರ್ಕೊಂಬಂದೆ. ನಮ್ಮ 8ನೇ ವರ್ಷದ ಮದುವೆ ದಿನ ಆಗಿತ್ತು, ಹಾಗಾಗಿ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ, ಚಪಾತಿ. 8 ವರ್ಷ ನಿಜವಾಗ್ಲೂ ಫಸ್ಟ್ ವರ್ಷ ಹೇಗಿತ್ತು, ಈ 8ನೇ ವರ್ಷ ಹಾಗೇ ಇದೆ ನಮ್ಮ ಜೀವನ. ಏನು ಅಂದರೆ ಸಣ್ಣ ಪುಟ್ಟ ಜಗಳಗಳು, ದೊಡ್ಡ ದೊಡ್ಡ ಜಗಳಗಳು ಬಂದಿದೆ ನಮ್ಮ ನಡುವೆ. ಬಟ್ ಆದರೆ ನಾನು ಎಷ್ಟು ಜಗಳ ಬಂದರೂ ನಮ್ಮ ಮನೆಯವರು ಬಿಟ್ಕೊಟ್ಬಿಡ್ತಾರೆ ಒಂದೊಂದು ಸಲ. ನಾನಂತೂ ಬಿಟ್ಕೊಡಲ್ಲ, ಯಾಕಂತ ಹೇಳಿದ್ರೆ ಒಂದು ಸಲ ಕಮಿಟ್ಮೆಂಟ್ ಆದಮೇಲೆ ಎಷ್ಟೇ ಜಗಳ ಬಂದರೂ ಇದಾದರೂ ನಾವು ಒಟ್ಟಿಗೆ ಇರೋದೇ ಒಳ್ಳೆಯದು. ಬಿಟ್ಟೋಗೋದು ಒಂದು ದಿನ 2 ದಿನ ಕೋಪಕ್ಕೋಸ್ಕರ ನಾವು ಬೇರೆ ಬೇರೆ ಆದರೆ ಮಕ್ಕಳ ಲೈಫೆಲ್ಲ ಹಾಳಾಗತ್ತಲ್ವ. ಅದನ್ನೆಲ್ಲ ಯೋಚನೆ ಮಾಡಿ, ಜಗಳಗಳು ಎಲ್ಲ ಕುಟುಂಬದಲ್ಲಿ ಇರುತ್ತಲ್ವ, ನಮ್ಮ ಕುಟುಂಬದಲ್ಲೂ ಬರುತ್ತೆ. ಅಂದರೆ ನಮ್ಮಿಂದ ಜಾಸ್ತಿ ಬರೋದಿಲ್ಲ, ಮಕ್ಕಳಿಂದ ಬರುತ್ತೆ ಜಗಳಗಳು. ಆ ರೀತಿ ನಮಗೂ ತುಂಬ ಜಗಳಗಳೆಲ್ಲ ಬಂದಿತ್ತು. ಮತ್ತು ಅದನ್ನೆಲ್ಲ ಸಹಿಸ್ಕೊಂಡು ಇವಾಗ ನಾವು ತುಂಬಾ ಹ್ಯಾಪಿಯಾಗಿದ್ದೀವಿ. ಬಟ್ ಆದರೆ ಎಷ್ಟು ಜಗಳ ಆದರೂ ಕೂಡ ನಾನು ಅಮ್ಮನ ಮನೆಗಂತೂ ಹೋಗೋದೇ ಇಲ್ಲ. ನಮ್ಮ ಮನೆಯವರು ಅಷ್ಟೇ. ಎಷ್ಟು ಜಗಳ ಆದರೂ ಕೂಡ ಒಂದಿನ ಮೇಲೆ ಜಾಸ್ತಿ ಮಾತಾಡದೆ ನನ್ನ ಹತ್ರ ಇರೋದೇ ಇಲ್ಲ. ಈ ರೀತಿ ನಮ್ಮ ಲೈಫ್ ಹೋಗ್ತಾ ಇದೆ. ಇವಾಗ ಗಿಫ್ಟ್ ಕೊಡ್ತೀನಿ ಅಂತೇಳಿ ಬಳೆ ಶಾಪಿಗೆ ಕರ್ಕೊಂಬಂದಿದ್ದಾರೆ. ದಿನಾಲು ಕೆಲ್ಸಕ್ಕೆ ಹೋಗೋದು, ಹಾಕ್ಕೊಳ್ಳೋದು, ಜಲ್ ಅಂತ ಸೌಂಡ್ ಬರೋದು ಚೆನ್ನಾಗಿರಲ್ಲ. ಹಾಗಾಗಿ ನನಗೆ ಗ್ಯಾರಂಟಿ ಬಳೆಗಳು ತೆಗೆಸ್ಕೊಡಿ ಅಂತ ಹೇಳಿದೆ. ನನಗೆ ಈ 4 ಬಳೆ ಇದೆಯಲ್ವಾ, ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ, ಆ ಬಳೆನ ನನಗೆ ತಕ್ಕೊಟ್ರು. ಈ ಬಳೆ ಇನ್ನೊಂದು ಸೆಟ್ ಅವ್ರ ಅಮ್ಮನಿಗೆ ನೋಡ್ತಾ ಇದ್ದಾರೆ. ಅವ್ರ ಮಮ್ಮಿಗೂ ತಕ್ಕೊಡೋಣ ಅಂತ ನಾನೇ ಹೇಳಿದೆ, ಸರಿ ಅಂತ. ನನಗೊಂದು ಸೆಟ್ಟು, ಅವ್ರ ಮಮ್ಮಿಗೊಂದು ಸೆಟ್ಟು ತಗೊಳ್ತಾ ಇದ್ದೀವಿ. ನೋಡಿ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗೆ ಆ ದಪ್ಪ ಇರೋ ಬಳೆ ಇಷ್ಟ ಆಯಿತು. ಬಟ್ ಆದರೆ ಡೈಲಿ ವೇರ್ಗೆ ಅದು ಅಷ್ಟು ಚೆನ್ನಾಗಿರಲ್ಲ. ತುಂಬ ಸಿಂಪಲ್ಲಾಗಿರಬೇಕು ನನಗೆ. ಡೈಲಿ ಕೆಲಸಕ್ಕೆ ಹೋಗಬೇಕಾದ್ರೆ ಸೌಂಡ್ ಬರಬಾರ್ದು, ಜಲ್ ಅಂತಿರಬಾರ್ದು, ಎತ್ತಿ ತೋರಿಸ್ಬಾರ್ದು, ಹಾಗೆ ಸಟ್ಟಲ್ಲಾಗಿರಬೇಕು ಅಂಥ ಬಳೆಗಳು ತೊಗೊಳ್ಳೋಣ ಅಂತ ನಾನು ತೆಳ್ಳಗಿರೋ ಅಂಥ 4 ಬಳೆಗಳನ್ನ ತೊಗೊಂಡಿದ್ದೀನಿ. ನಮ್ಮ ಅತ್ತೆಗೆ ಮಾತ್ರ ಸ್ವಲ್ಪ ದಪ್ಪ ಇರೋವಂಥ, ಸ್ವಲ್ಪ ಗ್ರ್ಯಾಂಡಾಗಿ ಫಂಕ್ಷನ್ಗೆಲ್ಲಾದರೂ ಹಾಕ್ಕೊಳ್ಳೋಗೋಂಥ ಬಳೆನ ತಗೊಂಡ್ವಿ. ಮಗಳು ಬೆಳಗ್ಗೆಯಿಂದ ಸಂಜೆ ತನಕ ನಾನು ಮನೇಲೇ ಇದ್ದೆ. ಆವಾಗೆಲ್ಲ ಈ ಗಿಫ್ಟನ್ನ ಕೊಡೋದು ಬಿಟ್ಟು ಅಂಗಡಿಗೆ ಬಂದಾಗ ಎಲ್ಲರ ಮುಂದೆ ಕೊಡ್ತಾ ಇದ್ದಾಳೆ, ಹ್ಯಾಪಿ ಆ್ಯನಿವರ್ಸರಿ ಮಮ್ಮಿ, ಇದನ್ನು ಓದಿ ಅಂತ. ಸರಿ ಅಂತೇಳಿ ನಾನು ಓದ್ತಾ ಇದ್ದೀನಿ. ತುಂಬ ಕ್ಯೂಟಾಗಿ ಕೇಕೆಲ್ಲ ಮಾಡಿ, ಪಾಂಡ ಎಲ್ಲ ಮಾಡಿದ್ಲು ಹಿಂದ್ಗಡೆ. ಅವಳೇ ಮಾಡಿದ್ದೀನಿ, ನಾನೇ ಮಾಡಿದೆ ಮಮ್ಮಿ ಅಂತ ಹೇಳಿದ್ಲು. ತುಂಬ ಸಂತೋಷ ಆಯಿತು ನನಗೆ. ನನ್ನ ಮಗಳು ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ತುಂಬ ಕ್ಯೂಟಾಗಿ ಮಾಡಿದ್ದಾಳೆ. ನಮ್ಮಿಬ್ಬರಿಗೂ ತುಂಬಾ ಸಂತೋಷ ಆಯಿತು. ನಮ್ಮ ಮನೆಯವರು ಬಳೆ ಚೂಸ್ ಮಾಡ್ತಾ ಇದ್ದಾರೆ, ಅದರಲ್ಲೇ ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಫೈನಲಿ ಈ ಬಳೆನ ತೊಗೊಂಡ್ವಿ. ಈ ಕಡೆ ಇದೆಯಲ್ವ ಡಿಸೈನಾಗಿ, ಫ್ಯಾನ್ಸಿಯಾಗಿದೆಯಲ್ವ ಬಳೆ, ಇದೇನು ಆ್ಯಕ್ಚುಲಿ ನನಗಂತಲೇ ತೊಗೊಂಡೆ. ಬಟ್ ಆದರೆ ನನ್ನ ಕೈಗೆ ಹಾಕ್ಕೊಳ್ತಾ ಇದ್ದೀನಿ, ಆಗ್ತಾಯಿಲ್ಲ. ತುಂಬ ಸ್ವಲ್ಪ ಸಣ್ಣದಾಗಿಬಿಡ್ತು. ಇದಕ್ಕಿಂತ ದೊಡ್ಡ ಸೈಜು ಖಾಲಿಯಾಗಿದೆ ಅಂತೇಳಿ ಹೇಳಿದ್ರು. ಹಾಗಾಗಿ ನಾನು ಈ ಕಡೆ ಸೈಡ್ 4 ಬಳೆಗಳಿದೆಯಲ್ಲ ಪ್ಲೇನಾಗಿ, ಆ ಬಳೆನ ನಾನು ತೊಗೊಂಡೆ. ಈ 2 ಬಳೆನ ನಮ್ಮ ಅತ್ತೆಗೆ ಕೊಟ್ಟೆ. ನಮ್ಮ ದೀನ ಯಾವಾಗ ಅಂಗಡಿಗೆ ಬಂದರೂ ಏನಾದರೂ ಒಂದು ತೊಗೊಳ್ತಾಳೆ. ಇವಾಗ ಲಿಡ್ ಪೆನ್ಸಿಲ್ ತೊಗೊಂಡಿದ್ದಾಳೆ, 20 ರೂಪೀಸ್ ಅಷ್ಟೇ. ಚೆನ್ನಾಗಿದೆ. ಒಂದು ತಗೊಂಡು ಒಂದು 2-3 ದಿನ ಆಯಿತು, ಇಲ್ಲಿ ತನಕನೂ ಚೆನ್ನಾಗೇ ಬರ್ತಾಯಿದೆ. ಇವಾಗ ನಾವು ಏನಾದರೂ ತಿನ್ಕೊಂಡು ಬರೋಣ ಅಂತ ಹೊರಗಡೆ ಹೊರಟಿದ್ದೀವಿ. ಬಿರಿಯಾನಿ ಅಂಗಡಿಗೆ ಹೋಗೋಣ ಅಂತ ಫಸ್ಟು ನಮ್ಮ ಮನೆಯವರು ಹೇಳಿದ್ರು. ಬಟ್ ಆದರೆ ನನಗೆ ಬಿರಿಯಾನಿ ಹೊರಗಡೆ ತಿನ್ನೋದು ಇಷ್ಟ ಇಲ್ಲ. ಸ್ವಲ್ಪನೂ ಚೆನ್ನಾಗಿರಲ್ಲ, ಫುಲ್ ಖಾರ ಮಾಡಿ ಹಾಕ್ತಾರೆ. ತಿಂದ್ಬಿಟ್ಟು ಹೊಟ್ಟೆ ಎಲ್ಲ ಹಾಳಾಗುತ್ತೆ, ಒಂಥರ ಹುಷಾರಿಲ್ದಂಗೆ ಆಗಿಬಿಡುತ್ತೆ. ಹೊರಗಡೆ ಬಿರಿಯಾನಿ ತಿಂದ್ರೇ ನನಗಾಗಲ್ಲ. ಸೊ ಹಾಗಾಗಿ ಯಾವುದಾದ್ರೂ ಶವರ್ಮ ತಕ್ಕೊಡಿ ಅಂತ ಹೇಳಿದೆ. ಸೊ ಹಾಗಾಗಿ ಸರಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮನೇಲಿ ನಾನು ಅಡುಗೆ ಮಾಡಿದ್ದೀನಿ, ಮಟನ್ ಸಾಂಬಾರು ಮಾಡಿದ್ದೀನಲ್ವಾ, ಹಾಗಾಗಿ ಏನಕ್ಕೆ ಬಿರಿಯಾನಿ ಹೊರಗಡೆ ಹೋಗಿ ತಿನ್ನೋದು, ಮನೇಲೇ ಮಾಡಿದ್ದೀವಲ್ವ, ಮನೇಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಶವರ್ಮ ಮಾತ್ರ ತಿನ್ನೋಣ ಅಂತ ಬಂದಿದ್ದೀವಿ. ಈ ಅಂಗಡಿಗೆ ನಾನು ಫಸ್ಟ್ ಟೈಮ್ ಬರ್ತಿದ್ದೀನಿ. ಇದ್ರ ಪಕ್ಕದಲ್ಲೆಲ್ಲ ಅಂಗಡಿ ಇದೆ. ಅಲ್ಲಿ ಇದು ಚಿಕನ್ ರೋಲ್ ತುಂಬ ಚೆನ್ನಾಗಿರುತ್ತೆ, ಖಾರನೂ ಕಡಿಮೆ ಇರುತ್ತೆ. ಅಲ್ಲಿ ತಿಂದಿದ್ದೀನಿ, ಬಟ್ ಇಲ್ಲೇ ಒಂದು ಸಲನೂ ತಿಂದಿಲ್ಲ. ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿತ್ತು. ಯಾವಾಗಲೂ ಮಾಮೂಲಿ ತಿನ್ನೋದು ಪರೋಟದಲ್ಲಿ ಒಳಗಡೆ ಚಿಕನ್ನು ಸ್ಪೈಸಸ್ ಎಲ್ಲ ಹಾಕಿ, ನೀರುಳ್ಳಿ, ಕ್ಯಾಬೇಜ್ ಎಲ್ಲ ಹಾಕ್ಕೊಡ್ತಾರೆ, ಮೊಟ್ಟೆ ಎಲ್ಲ ಹಾಕ್ಕೊಡ್ತಾರೆ. ಇದರಲ್ಲಿ ಮೊಟ್ಟೆ ಗಿಟ್ಟೆ ಏನೂ ಇಲ್ಲ. ಚಿಕನ್ ಮಾತ್ರ ಫ್ರೈ ಮಾಡಿಬಿಟ್ಟು ಅದರೊಳಗಡೆ
ಫ್ರೆಂಚ್ ಫ್ರೈಸ್ ಹಾಕಿದ್ದಾರೆ ಮತ್ತು ತುಂಬ ಚೀಸ್ ಹಾಕಿದ್ದಾರೆ. ನನಗೆ ಇಷ್ಟ ಆಯಿತು, ನಮ್ಮ ಮಗಳಿಗೆ ಏನೂ ಇಷ್ಟ ಆಗಿಲ್ಲ. ಅವಳಿಗೆ ಸ್ವಲ್ಪ ಟೇಸ್ಟಾಗಿರ್ಬೇಕು, ಆವಾಗಲೇ ಇಷ್ಟ ಆಗೋದು. ಫುಲ್ಲು ಚೀಸ್ ಹಾಕಿದ್ದಾರೆ. ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ನಮ್ಮ ಮನೆಯವ್ರಿಗೂ ಇಷ್ಟ ಆಗಲಿಲ್ಲ. ಅದಕ್ಕೆ ಅವರು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸಾಸ್ ಎಲ್ಲ ಹಾಕಿ ತಿಂದು ನೋಡ್ತಾ ಇದ್ದಾರೆ. ಮಾಡಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಊರಿಗೆ ತಗೊಂಡ್ಬಿಟ್ವಿ. ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದ್ವಿ. ಇನ್ನೊಂದ್ಸಲ ಹೋಗ್ತೀವಿ ಅಂತ ಹೇಳಿದ್ರೆ ಖಂಡಿತ ನನ್ನ ಮಗ ರಿಯಾಕ್ಷನ್ ಆಗಿಲ್ಲ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಿಮಗೆ ನಮ್ಮ ತೋಟಕ್ಕೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅದರದ್ದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ತನಕ ನಮ್ಮ ವಿಡಿಯೋನ ನೋಡಿ ಫನ್ನಾಗಿ ಒಂದು ವಿಷಯ ನಡೆದಿದೆ, ಅದು ನನಗೆ ಧನ್ಯವಾದಗಳು. ತುಂಬ ತುಂಬ ಥ್ಯಾಂಕ್ಸ್. ಅಲ್ಲಿ ತನಕ ಟಾಟಾ ಬಾಯ್, ಮತ್ತೆ ಸಿ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಊರಿಗೆ ಹೋಗ್ತೀವಿ. ಊರಿಗೆ ಹೋಗಿದಾಗ ತೋಟಕ್ಕೆಲ್ಲ ಹೋಗಿದ್ವಿ. ಹೋಗ್ಬಿಟ್ಟು ನಾವು ಮಳೆಯೆಲ್ಲ ನಿಂದು ಮತ್ತೆ ವಾಪಸ್ ಬಂದಿದ್ದೀವಿ. ನಾನು ನಿಮಗೆ ಆ ವಿಡಿಯೋನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಊರಿಗೆ ಹೋಗಿ ನನ್ನ ಮಗನ ನಾನು ಕರ್ಕೊಂಡು ಬಂದು ಇವಾಗ ಇಲ್ಲೇ ಇದ್ದಾನೆ ನನ್ನ ಜೊತೆಗೆ. ಬೇಬಿ ಸಿಟ್ಟಿಂಗ್ ಸೆಟ್ ಆದರೆ ನನ್ನ ಜೊತೆಗೆ ಇಟ್ಕೊಳ್ತೀನಿ. ಮತ್ತು ನನ್ನ ರೂಟೀನೆಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ ವಿಡಿಯೋನ ಯಾರೂ ಮಿಸ್ ಮಾಡದೆ ನೋಡಿ. ನಮ್ಮ ಊರನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏನೋ ಒಟ್ಟು ನಮ್ಮ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು.